ಇವತ್ತು ನಾನು ನಿಮಗೆ ಲಕ್ಷ್ಮೀನ ಯಾವ ರೀತಿಯಾಗಿ ಸ್ಯಾರಿ ಉಡಿಸಿ ರೆಡಿ ಮಾಡಿದೆ, ಏನೇನು ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಸ್ಟೇಜ್ನ ಯಾವ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದೆ ಅಂತ ತೋರಿಸಿದೆ. ಈಗ ಅದ್ರ ಮೇಲೆ ನಾನೊಂದು ಉದ್ದ ಮಣೆ ತಗೋತಾ ಇದ್ದೀನಿ. ಅದಕ್ಕೆ ಬ್ಲೌಸ್ ಪೀಸ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳಿ ಬ್ಲೌಸ್ ಪೀಸ್ನ ಈ ರೀತಿ ಹಾಕ್ತಾ ಇದ್ದೀನಿ. ಆಮೇಲೆ ಇದ್ರ ಮೇಲೆ ಇನ್ನೊಂದು ಚಿಕ್ಕ ಮಣೆಯನ್ನು ತಗೋತಾ ಇದ್ದೀನಿ. ಆ ಮಣೆಗೆ ವಿಳೆದೆಲೆ ಹಾಕ್ಬಿಟ್ಟು ಅಕ್ಕಿಯನ್ನು ಈ ರೀತಿ ಹಾಕ್ತಾ ಇದ್ದೀವಿ. ಆಮೇಲೆ ಒಂದು ಕೊಟ್ಪಾನಕ್ಕೆ ನಾವು ನೀರನ್ನು ತುಂಬಿಸ್ಕೊಂಡು ಇಡ್ತಾ ಇದ್ದೀವಿ. ಇದಕ್ಕೆ ನಾವೇನು ಮಾಡಬೇಕು, ಸೀರೆನ ಉಡ್ಸೋವಂಥದ್ದು. ನಾನು ಫಸ್ಟು ನಿಮಗೆ ಸೀರೆನ ಪಿನ್ನೆಲ್ಲ ಮಾಡಿಟ್ಕೊಂಡಿರೋದು ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ಈ ರೀತಿಯಾಗಿ ಕೊಟ್ಪಾನಕ್ಕೆ ನಾನು ಕಟ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ನರಿಗೆ ಅಂದರೆ ಅರ್ಧ ಫೋಲ್ಡ್ ಮಾಡಿ ಕಟ್ ಮಾಡ್ಕೋಬೇಕು. ಆಮೇಲೆ ಬ್ಲೌಸ್ ಕೂಡ ಒಂದು ಕಂಚಿಗೆ ನಾನು ರೆಡಿ ಮಾಡ್ಕೊಂಡಿದ್ದೆ. ಅದನ್ನು ಸಹ ಕೈಯೆಲ್ಲ ಫಿಕ್ಸ್ ಮಾಡಿದ್ನಲ್ಲ, ಅದನ್ನು ಹಾಕಿ ಸೆರ್ಗನ್ನು ಈ ರೀತಿಯಾಗಿ ಮೇಲ್ಗಡೆ ಹಾಕ್ತಾ ಇದ್ದೀನಿ. ಫಸ್ಟಿಗೆ ನಾವು ಸೆರ್ಗು ಪಿನ್ನು ಎಲ್ಲ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಅದ್ರದ್ದು ಕೂಡ ನಿಮಗೆ ಇಷ್ಟ ಆದಮೇಲೆ ನಾವು ಸೆರ್ಗನ್ನ ಮಾಡ್ಕೊಂಡಿದ್ವಲ್ವ ನರಿಗೆ ಕೆಳಗಡೆದು, ಅದ್ರದ್ದು ಕೆಳಗಡೆ ಇನ್ನೊಂದು ಪಾರ್ಟ್ನ ನಾವು ಒಳಗಡೆ ಇಡಬೇಕು. ಯಾಕಂದರೆ ಕಾಲನ್ನು ನಾವು ಇಡೋದಕ್ಕೆ ಅದು ಸೇಫ್ಟಿಯಾಗಿ ಅದು ಬೇಕಾಗುತ್ತೆ. ಇನ್ನೊಂದು ಐಡಿಯಾ ಏನಪ್ಪ ಅಂತಂದರೆ, ಎರಡೂ ಕಡೆ ಕೂಡ ಈಕ್ವಲ್ ಬಾರ್ಡ್ರ್ ಇದ್ದರೆ ನಮಗೆ ನರಿಗೆ ತುಂಬಾ ಬರುತ್ತೆ. ಆಗ ತುಂಬ ಚಿಕ್ಕದಾಗಿ ತುಂಬಾ ಚೆನ್ನಾಗಿ ಮಾಡ್ಕೊಬೋದು. ಸೊ ಇಲ್ಲಿ ಒಂದು ಕಡೆ ಚಿಕ್ಕದು ಒಂದು ಕಡೆ ದೊಡ್ಡ ಬಾರ್ಡ್ರ್ ಇರೋದ್ರಿಂದ ನಾವು ದೊಡ್ಡ ಬಾರ್ಡ್ರ್ ಮಾತ್ರ ಕೆಳಗಡೆ ಬರೋ ರೀತಿಯಾಗಿ ಮಾಡ್ಕೊಂಡಿದ್ವಿ. ಆಮೇಲೆ ಇದಕ್ಕೆ ಬಾರ್ಡ್ರು ಕಾಲಿಗೆ ಈ ರೀತಿ ಬರೋ ಹಾಗೆ ಗುಂಡ್ಪಿನಲ್ಲಿ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ಸಹ ಈ ಕಡೆ ಕಾಲನ್ನು ಸಹ ಇಲ್ಲಿ ಹಾಕೋತಾ ಇದ್ದೀನಿ. ಎರಡನ್ನೂ ಸಹ ನೀಟಾಗಿ ಬಾರ್ಡರ್ ನಮಗೆ ಇಂಪಾರ್ಟೆಂಟ್. ಬಾರ್ಡ್ರ್ ಎಷ್ಟು ಚೆನ್ನಾಗಿ ಕಾಣುತ್ತೋ ಆಗ ಸೀರೆ ಉಡ್ಸಿರೋದು ಕೂಡ ತುಂಬಾ ಲುಕ್ಕಾಗಿ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಒಂದು ಕಾಲ್ ಮೇಲೆ ಒಂದು ಕಾಲು ಕೆಳಗಡೆ ಇರೋ ರೀತಿಯಾಗಿ ಇಲ್ಲಿ ಮಾಡಿದ್ದೀನಿ. ಆಮೇಲೆ ಇದಕ್ಕೆ ನಾನು ನೀಟಾಗಿ ಕೂರಲಿ ಅಂತ ಒಂದು ಎಲಾಸ್ಟಿಕ್ದು ಸಣ್ಣದ ಪಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಮೇಲೆ ಜ್ಯುವೆಲರೀಸ್ನ ಹಾಕೋಣ. ಈಗ ನಾನಿಲ್ಲಿ 3 ಸರ ತೊಗೊಂಡಿದ್ದೀನಿ. ಒಂದು ಸಣ್ಣದ ಪಟ್ಟಿ, ಒಂದು ಲಾಂಗ್ ಸರ, ಒಂದು ಶಾರ್ಟು, ಇನ್ನು ಮಿಡಲ್ ಸೈಜಿಂದು. ಈ 3 ಸರನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕು, ನಾವು ಇದಕ್ಕೆ ತೆಂಗಿನಕಾಯಿ ವಿಳೆದೆಲೆ ಮತ್ತು ನಾವು ತೆಂಗಿನಕಾಯಿನ ಇಲ್ಲಿ ಕಳಿಸೋದಕ್ಕೆ ನಾವಿಲ್ಲಿ ಮಾಡ್ಕೋಬೇಕು. ಇದಕ್ಕೆ ನಾವು 5 ಥರದ್ದು ಅರಿಶಿಣ, ಕುಂಕುಮ, ಹೂ ಇರುತ್ತೆ. ಈ ರೀತಿಯಾಗಿ ಅದನ್ನು ಹಾಕ್ಕೊಂಡಿರ್ತೀವಿ. ಈ ಕಾಯಿ ಕೂರ್ಸಾದ್ಮೇಲೆ ನಾವು ಅದಕ್ಕೆ ಮುಖವನ್ನು ಫಿಕ್ಸ್ ಮಾಡಬೇಕು. ಆಲ್ರೆಡಿ ಅದಕ್ಕೆ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಏನು ಮಾಡಬೇಕು, ದಾರದ ಸಹಾಯದಿಂದ ಅಲ್ಲಿ ಕಂಚಿಂದು ಎಡ್ಜ್ ಇರುತ್ತಲ್ವ ಬಾಯಿ, ಅಲ್ಲಿಗೆ ಈ ದಾರವನ್ನು ಕಟ್ಕೊಂಡು ಫಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದು ಶೇಕ್ ಆಗಬಾರ್ದು, ಆ ರೀತಿಯಾಗಿ ಅದನ್ನು ನಾವು ಬಿಗಿಯಾಗಿ ಕಟ್ಕೋಬೇಕು. ಇದಿಷ್ಟಾದಮೇಲೆ ನಾವು ದೇವರಿಗೆ ಬಳೆಯನ್ನು ಹಾಕೋದು. ಬಳೆ ಹಾಕಾದ್ಮೇಲೆ ಇದಕ್ಕೆ ಗೆಜ್ಜುಬತ್ತಿ ಹಾರ ಇದು ಸಿಗುತ್ತೆ, ಇದನ್ನು ಹಾಕ್ಕೋಬೇಕು. ಇದಕ್ಕೆ ಒಂದು ಚಿಕ್ಕ ಹಾರ, ಅದಿನ್ನೂ ಬರೋದು ಲೇಟು. ಸೊ ಬಂದಮೇಲೆ ಪೂಜೆ ಟೈಮಿಗೆ ಅದನ್ನು ಹಾಕೋಣ. ಹಾಗೆ ಆದಮೇಲೆ ಚೌಲಿ. ಆಮೇಲೆ ಹಿಂದೆ ಇದನ್ನು ಸಹ ಮಾಡಿರೋದು ನಿಮಗೊಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದನ್ನು ನಾವೇ ರೆಡಿ ಮಾಡ್ಕೊಂಡಿದ್ದು. ಅದನ್ನು ಹಿಂದ್ಗಡೆ ತಲೆ ಹತ್ರ ಕೂರಿಸ್ಬೇಕು. ಬಾಳೆಕಂಬ ಸಾಮಾನ್ಯವಾಗಿ ಇಡ್ತಾರಲ್ಲ, ಪುಟ್ಟದ್ದು ತೊಗೊಂಡಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ಅದನ್ನು ಒಂದು ಲೋಟಕ್ಕೆ ಅಕ್ಕಿ ಹಾಕ್ಬಿಟ್ಟು ಆ ಬಾಳೆಕಂಬನ ಇಟ್ಟಿದ್ದೀನಿ. ಆಮೇಲೆ ಅದ್ರ ಪಕ್ಕ ನಾನು ದುಡ್ಡನ್ನು ಜೋಡಿಸಿದ್ದೀನಿ. ದೀಪನೂ ಸಹ, ದೀಪದು ಅದು ರೆಡ್ ಕಲರ್ದು ಡೆಕೋರೇಷನ್, ಅದು ಒಂದು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಹಾಕಿದ್ದೀನಿ ಯಾವ ರೀತಿ ಮಾಡೋದಂತ. ಆ ಡೆಕೋರೇಷನ್ಸ್ ಅದನ್ನು ಸಹ ಜೋಡಿಸ್ಕೊಳ್ಳೋದು. ಹಣ್ಣುಗಳು, ವಿಳೆದೆಲೆ, ಅಡಿಕೆ, ಅಕ್ಷತೆ ಕಾಳು, ಆಮೇಲೆ ಬಂದವರಿಗೆ ಕಟ್ಟೋದಕ್ಕೆ ಅಂತೇಳಿ ಹೂವು, ದೀಪ, ಈ ರೀತಿಯಾಗಿ ಏನೆಲ್ಲ ಬೇಕು ನಮಗಾಗಕ್ಕೆ ಹಬ್ಬಕ್ಕೆ ಅದನ್ನೆಲ್ಲ ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ವಿ. ಆಮೇಲೆ ನವಿಲು ಗರಿದು ವಾಸ್ಗಳನ್ನು ಇಡ್ತೀನಿ. ಮತ್ತು ಇನ್ನು ಕೆಲವೊಂದು ಥಿಂಗ್ಸ್ಗಳು ಇಡಬೇಕಾಗಿತ್ತು, ಫ್ರೂಟ್ಸ್ ಅದೆಲ್ಲ. ಅದಕ್ಕೆ ಇನ್ನೊಂದು ಟೇಬಲ್ ತೊಗೊಂಡು ಅದಕ್ಕೂ ಸಹ ನಾವೊಂದು ಕ್ಲಾತನ್ನು ಇಲ್ಲಿ ಹಾಕ್ಕೋಬೇಕು. ಬರೀ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ. ಒಂದು ರೆಡ್ ಕಲರ್ ಕ್ಲಾತನ್ನು ತೊಗೊಂಡಿದ್ದೀನಿ. ಅದ್ರ ಮೇಲೆ ನಾನು ಅರಿಶಿನ ಕುಂಕುಮ, ಆಮೇಲೆ ಹಣ್ಣುಗಳು, ಅನಾನಸ್ಸು, ಸೇಬು, ಎಲ್ಲ ರೀತಿಯ ಹಣ್ಣುಗಳು, ಇದಿಷ್ಟು ನಾನಿಲ್ಲಿ ಇಟ್ಕೊಬೇಕು. ಮತ್ತಿನ್ನು ಅರಿಶಿನ ಕುಂಕುಮ ಇನ್ನೂ ಏನು ಬೇಕು ಇಟ್ಕೊಬೋದು, ಸ್ಪೇಸಸ್ ಇದೆ ಅಲ್ಲಿ. ಮತ್ತು ಕೆಳಗಡೆ ನಾನು ಕಾಮಾಕ್ಷಿ ದೀಪ, ಹಾಗೆ ಒಂದು ಡೆಕೋರೇಷನ್ದು ವಾಟರ್ದು ಇದನ್ನು ತೊಗೊಂಡಿದ್ದೀನಿ. ಆಮೇಲೆ ಅದ್ರ ಸುತ್ತ ಮಾವಿನ ಎಲೆಯಿಂದ ಡೆಕೋರೇಷನ್ ಮಾಡಿದ್ದೀನಿ. ಇದಿಷ್ಟು ಫುಲ್ ಫಿನಿಶ್ ಆದಮೇಲೆ ನಾನು ಸ್ಯಾರಿ ಉಟ್ಕೊಂಡು ರೆಡಿಯಾಗಿ ಪೂಜೆಗೆ ನಾನಿಲ್ಲಿ ರೆಡಿಯಾದೆ. ನೋಡಿ, ಫುಲ್ ಎಲ್ಲ ರೆಡಿ ಆದಮೇಲೆ ಈ ರೀತಿಯಾಗಿ ಔಟ್ಲುಕ್ ಕಾಣುತ್ತೆ. ಇದು ನಮ್ಮನೆ ಲಕ್ಷ್ಮೀ ಪೂಜೆ. ಈ ರೀತಿಯಾಗಿ ಫುಲ್ ಎಲ್ಲ ಡೆಕೋರೇಷನ್ ಆದಮೇಲೆ ಇನ್ನು ನಾನು ಪೂಜೆಗೆ ರೆಡಿ ಮಾಡ್ಕೋಬೇಕು. ಒಂದ್ಸಲ ಎಲ್ಲ ಚೆಕ್ ಮಾಡ್ಕೋತಿದ್ದೀನಿ ಎಲ್ಲ ಇಟ್ಟಿದ್ದೀನಿ ಅಂಥೇಳಿ. ದೀಪವನ್ನು ಎಲ್ಲ ಕಚ್ಕೊಂಡ್ಬಿಟ್ಟು ಹಣ್ಣುಗಳು, ಮತ್ತು ಹಾಗೆ ಇಲ್ಲಿ ನೀವು ನೋಡ್ಬೋದು ಬ್ಲೌಸ್ ಪೀಸಲ್ಲಿ ನಾನು ಹುಡುಗಿ ಥರ ಮಾಡಿದೆ, ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಕಾಣಲಿ ಅಂತ. ಅದು ಪ್ರತಿಯೊಂದನ್ನು ನಾನಿಲ್ಲಿ ಜೋಡಿಸ್ಕೊಂಡು ಇಲ್ಲಿ ಪೂಜೆಗೆ ರೆಡಿ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾಯಿದ್ದೀನಿ. ಪೂಜೆಯನ್ನು ಮಾಡಾದ್ಮೇಲೆ ಇನ್ನು ಅರಿಶಿನ ಕುಂಕುಮಕ್ಕೆ ಮುತ್ತೈದೆಯರನ್ನೆಲ್ಲ ಕರೆದ್ಬಿಟ್ಟು ಅವರಿಗೆ ಇಲ್ಲಿ ಅರಿಶಿನ ಕುಂಕುಮ ಕೊಡೋ ಕಾರ್ಯಕ್ರಮ.
ಎಲ್ಲರಿಗೂ ಸಹ ಈ ರೀತಿಯಾಗಿ ಅರಿಶಿನ ಕುಂಕುಮ ಮತ್ತು ಕೈಗೆ ಒಂದು ಹೂವು ಎತ್ತಿ ಕಟ್ಬಿಟ್ಟು ಅವರಿಗೆ ವೀಳ್ಯದೆಲೆ, ಅಡಿಕೆ, ಬಾಳೆಹಣ್ಣು, ಬ್ಲೌಸ್ ಪೀಸು, ಬಳೆ ಈ ರೀತಿಯಾಗಿ ಅರಿಶಿನ ಕುಂಕುಮನ ಕೊಡೋದು. ಹೀಗೆ ಸುಮಾರು ಒಂದು 15ರಿಂದ 20 ಜನ ಮನೆಗೆ ಬಂದಿದ್ದರು. ತುಂಬಾ ಖುಷಿಯಾಯಿತು. ಎಲ್ಲರಿಗೂ ಸಹ ಅರಿಶಿನ ಕುಂಕುಮನ ಕೊಟ್ಟು ಪ್ರೀತಿಯಿಂದ ಮಾತಾಡಿಸಿದ್ವಿ. ಆಮೇಲೆ ಕೊನೆಯದಾಗಿ ಒಂದು ರೀಲ್ಸ್ ಮಾಡಿದ್ವಿ. ಇದು ಯಾವ ಹಾಡಿಂದು ರೀಲ್ಸು ಅಂಥೇಳಿ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸಿ. ಯಾವ ಹಾಡಿಗೆ ನಾವು ರೀಲ್ಸ್ ಮಾಡಿದ್ದೀವಿ ಅಂತ ಅಂದ್ಬಿಟ್ಟು. ಈ ರೀಲ್ಸ್ನ ಮಾಡೋದ್ರ ಮೂಲಕ ಇವತ್ತಿನ ಹಬ್ಬವನ್ನು ನಾನು ಕಂಪ್ಲೀಟ್ ಮಾಡಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.